ಕರ್ನಾಟಕ ರಾಜ್ಯದ ವಿಧಾನಸೌಧದ 3ನೇ ಮಹಡಿಯಲ್ಲಿ ಎಷ್ಟು ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿ, ಎಷ್ಟು ಜನ ಸಲಹೆಗಾರರಾಗಿ, ಎಷ್ಟು ಜನ ಮುಖ್ಯಮಂತ್ರಿಗಳ ಕಾಯ್ದೆ ಸಲಹೆಗಾರರಾಗಿ, ಆರ್ಥಿಕ ಸಲಹೆಗಾರರಾಗಿ, ವೈಜ್ಞಾನಿಕ ಸಲಹೆಗಾರರಾಗಿ, ರಾಜಕೀಯ ಸಲಹೆಗಾರರಾಗಿ ಏನೇನು ದೊಡ್ಡ ದೊಡ್ಡ ಗಾಡಿಗೆ ಹೊಡ ತೊಗೊಂಡು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತೊಗೊಂಡಿರಿ. ನಿಮ್ಮ ಹಿಂದೆ 4 ಓಟು ಇಲ್ಲ, ಆದರೂ ನೀವು ವಾಮ ಮಾರ್ಗದಿಂದ ದೊಡ್ಡ ದೊಡ್ಡ ಹುದ್ದೆಗಳು ತೊಗೊಂಡಿರಿ. ಹಂಗಾದ್ರೆ ಈಗ ಕರ್ನಾಟಕ ರಾಜ್ಯದಾಗ ಬರುವ 2024ರ ಇದೇ ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನವನ್ನು ನೀವು ಗೆಲ್ಲಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತೀರಿ ಇನ್ನು ಕಾದು ನೋಡ್ಬೇಕಲ್ರಿ. ಎಷ್ಟೋ ಕರ್ನಾಟಕದ ಜನತೆ, ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಜನತೆ ಭ್ರಮನಿರಸನಗೊಂಡಾರ. ನೀವು ಅಲ್ಪಸಂಖ್ಯಾತರಿಗೆ ಯಾವುದೇ ಪ್ರಮುಖ ಹುದ್ದೆಗಳನ್ನು ಕೊಟ್ಟಿಲ್ಲ, ಅದನ್ನು ತೋರಿಸಿಕೊಡ್ತಾರ ಇದೇ 28 ಲೋಕಸಭಾ ಕ್ಷೇತ್ರದಲ್ಲಿ. ಯಾಕೆ ಹೇಳಾಕತ್ತಾನ ಖಡಕ ಜವಾರಿ ಕಾಕ, ಆ ಹುದ್ದೆ ಕೊಟ್ಟೇವಿ, ಈ ಹುದ್ದೆ ಕೊಟ್ಟೇವಿ ಅಂತ ನೀವು ಹೇಳ್ತಿರ್ಬೇಕು. ಆದರೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರು ಇರುವಾಗ ಅವರನ್ನು ಬಿಟ್ರಿ ಮನೆ ಬಂದ ಬಾಲಂಗೋಶಿ ಎಳ್ಳಾಡ್ಸವರು, ನಿಮಗೆ ಖರ್ಚೀಪ ಕೊಟ್ಟು ಮುಖ ಒರೆಸವರು, ನಿಮಗೆ ಎಲ್ಲ ರೀತಿಯ ಸರಬರಾಜು ಮಾಡುವವರಿಗೆ ನೀವು ಮನೆ ಹಾಕಿ ಈ ಎಸ್ಕಾಟ್ ಗಾಡಿ ಘೋಡಾಗಳನ್ನು ಕೊಟ್ಟಿದ್ದೀರಿ. ಅವರ ಶಕ್ತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗ್ತೈತಿ. 3ನೇ ಮಹಡಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ತೊಗೊಂಡಾರ, ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕೊಂಡಾರ. ಅದೇ ಆ ವ್ಯಕ್ತಿಗಳು ಬಂದು ನಮ್ಮ ಹತ್ರ ವಿಡಿಯೋಗಳು ತೊಗೊಂಡು ಹೋಗಿ ನಾವು ಸಮೀಕ್ಷೆ ಮಾಡಿದೆವು ಅಂಥೇಳಿ ಇವತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ತೊಗೊಂಡಾರ. ಅದು ನಮಗೆ ಉರಿ ಬೀಳ್ತೈತಿ ಅಲ್ರಿ. ಇದು ಭಾಳ ಕೂಲಂಕುಷವಾಗಿ ಕೇಳ್ರಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಖಡಕ ಜವಾರಿ ಕಾಕನ ಚಾನಲ್ದಲ್ಲಿ ಬಂದು ಯಾವ್ಯಾವ ಕ್ಷೇತ್ರದ ಸಮೀಕ್ಷೆ ಮಾಡಿದೆ ಕಾಕ ಅಂತೇಳಿ ನಮ್ಮ ಚೌಪಡಿ ನೋಟ್ಬುಕ್ ತೊಗೊಂಡು ಹೋದ್ರಿ, ನಮ್ಮ ಸಮೀಕ್ಷೆಯ ಜೆರಾಕ್ಸ್ ಮಾಡ್ಕೊಂಡು ಹೋದ್ರಿ, ನಮ್ಮ ವಿಡಿಯೋಗಳನ್ನ ತೆಗೆದುಕೊಂಡು ಹೋದ್ರಿ. ನಾವು 90 ಸೀಟುಗಳಲ್ಲಿ ಸಮೀಕ್ಷೆ ಮಾಡಿ ಕಾಂಗ್ರೆಸ್ ಗೆಲುವಿಗೆ ಕಾರಣೀಭೂತರು ನಾವು ಅಂಥೇಳಿ ನಮ್ಮನ್ನ ಹಿಂದಾಕಿ ವಾಮ ಮಾರ್ಗದಿಂದ ಬಂದು 3ನೇ ಮಹಡಿಯಲ್ಲಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದಿರಿ. ನಾಚಿಕೆ ಮರ್ಯಾದೆ ಮಾನ ಮರ್ಯಾದೆ ಐತೇನ್ರಿ ನಿಮಗ? ಯಾಕೆ ಗೊತ್ತಾಗ್ತಾ ಇಲ್ಲ? ಕರ್ನಾಟಕ ರಾಜ್ಯದ ಸಿ ಎಂ ಇನ್ನೂ ಭ್ರಮನಿರಸನಗೊಂಡ ಒಂದೇ ವೇದಲ್ಲಿ ಹೊಂಟೇರಿ. ಅದಕ್ಕೆ ಬೆನ್ನ ಹೊಂಟಾರ ಹಲಿಗೆ ಬಾರಿಸ್ಕೋತ ಈ CK ಶಿವಕುಮಾರ್. ನಿಮ್ಮ ಆಟ ಏನು ಮುಂದೆ ನಡೆಯುವುದಿಲ್ಲ. ನೀವು ಏಕಚಕ್ರಾಧಿಪತ್ಯ, ನನ್ನಿಂದಲೇ ಎಲ್ಲ ನಡೆಯಾಕತೈತಿ, ನಾನೇ ಸರ್ವಾಧಿಕಾರಿ ಅಂತ ಏನು ಹೊಂಟೇರಿ. ಉತ್ತರ ಕರ್ನಾಟಕಕ್ಕೆ ಬರ್ರಿ, ನಿಮ್ಮನ್ನ ಹೆಂಗೆ ಹಿಗ್ಗ ಮುಗ್ಗ ಇನ್ನು ಚೀಮಾರಿ ಹಾಕ್ತಾರ. ಇದೇ ಉತ್ತರ ಕರ್ನಾಟಕದ ಇದೇ ಹಾವೇರಿದಿಂದ ಬರ್ತೀನಿ. ಯಾವ ಒಂದು ಅಲ್ಪಸಂಖ್ಯಾತ ಮಹಿಳೆ ನಿಮಗೆ ಸಿಗಲಿಲ್ಲರಿ, ಧಾರವಾಡದಾಗ ಸಿಗಲಿಲ್ಲರಿ. ಇದೇ ಬೆಳಗಾವಿಯಾಗ ಒಂದು ಅಲ್ಪಸಂಖ್ಯಾತ ಮಹಿಳೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದುವಂಥ ಕೊಡುವಂಥ ಶಕ್ತಿ ನಿಮಗಾಗಲಿಲ್ಲರಿ. ಇದೇ ಬರ್ತೀನಿ ಮತ್ತೆ ವಿಜಯಪುರಕ್ಕೆ, ವಿಜಯಪುರದಾಗ ನಿಮಗೆ ಯಾವ ಮಹಿಳೆ ಸಿಗಲಿಲ್ಲ. ಇದೇ ಬಾಗಲಕೋಟೆಯಲ್ಲಿ ಮುಸ್ಲಿಂ ಜನಾಂಗದ ಮಹಿಳೆಯರನ್ನು ಒಕ್ಕಟ್ಟು ಮಾಡಿ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ತನ್ನ ಶಕ್ತಿ ತೋರಿಸಿದಂಥ ಆ ಪದವೀಧರೆ ಹೆಣ್ಣು ಮಕ್ಕಳು ಸಹಿತ ನಿಮಗೆ ಸಿಗಲಿಲ್ಲಲ್ರಿ. ಉನ್ನತ ಸ್ಥಾನ ಕೊಡೋ ಸಲುವಾಗಿ, ತೇಪೆ ಹಾಕೋ ಸಲುವಾಗಿ ಕಾರ್ಯದರ್ಶಿ, ಅಲ್ಪಸಂಖ್ಯಾತರ ಕಾರ್ಯದರ್ಶಿ, ಉಪಾಧ್ಯಕ್ಷ, ಸೆಕ್ರೆಟರಿ ಮಾಡಿ ಕೈ ತೊಳ್ಕೋತೀರಿ. ಅವ್ರೇನ ಪೋಸ್ಟರ್ ಹಚ್ಕೋತ ಹೋಗ್ಬೇಕ್ರಿ. ಬೆಣ್ಣೆ ತಿನ್ನವ್ರು ನೀವು, ಬೆಣ್ಣೆಯಾಗಿದ್ದು ಗೊಡ್ಡ ಮಜ್ಜಿಗೆ ಕೊಡೋರು ಇವ್ರು ಅದನ್ನು ತಿನ್ಬೇಕು. ನೀವು ಬೆಣ್ಣೆ ತಿನ್ಕೋತ ನೀವು ಡೋನ ಮೆಣಸಿಗೆ ಆಗತ್ತೆ, ಡೋನ್ ಆಗಾಕತ್ತೀರಿ. ಆದರೆ ಇದೇ ಉತ್ತರ ಕರ್ನಾಟಕದಲ್ಲಿ, ಇದೇ ಜಮಖಂಡಿ ಭಾಗದಲ್ಲಿ ಇವತ್ತು ಮತ್ತೊಮ್ಮೆ ಹೇಳ್ತೀನಿ, ರಾಜ್ಯಾದ್ಯಂತ ತನ್ನ ಪಕ್ಷವನ್ನು ಬಿಡಲ್ದೆ ತನ್ನ ಸಮಾಜಕ್ಕೆ 100 ಕೋಟಿ ಆಸ್ತಿ ಪರರ ಪಾಲಾಗಿದ್ದನ್ನು ತಪ್ಪಿಸಿ ಆ ಆಸ್ತಿಯನ್ನು ಸಮಾಜಕ್ಕೆ ಮುಡಿಪಾಗಿ ಇಟ್ಟು ತನ್ನ ಕೈಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ವ್ಯಕ್ತಿಗೆ ಉನ್ನತ ಸ್ಥಾನ ಇಲ್ಲ. ನಾಚಿಕೆ ಬರುವುದಿಲ್ಲೇನ್ರಿ? ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ MLCಗಳು ಅದಾರ, ಅದು ದಕ್ಷಿಣ ಕರ್ನಾಟಕದಾಗ ಅದಾರ. ಅವ್ರ ಹಿಂದೆ 4 ಕೋಟಿ ಇಲ್ರಿ. ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಂತ್ರಿ, ಬಾ ಅಂತ ಹೇಳ್ರಿ, ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಆಗೋ ಸಲುವಾಗಿ ನಿಂದ್ರ ಅಂತ ಹೇಳ್ರಿ. ಅವ್ರ ವಿರುದ್ಧನ ಈ ವ್ಯಕ್ತಿಗಳು ನಿಂದಿರ್ತಾರೆ. ಅವ್ರ ಠೇವಣಿ ಅಲ್ರಿ, ಅವ್ರದ್ದು ಹೋಟ ಅವ್ರಿಗೆ ಬಿಡುವುದಿಲ್ಲ. ಇಷ್ಟೊಂದು ವಾಮ ಮಾರ್ಗದಿಂದ ಹುದ್ದೆಗಳನ್ನು ತೆಗೆದುಕೊಂಡಿದ್ದೀರಿ. ಅಲ್ಪಸಂಖ್ಯಾತರ ಅಧ್ಯಕ್ಷ ಅಂಥೇಳಿ ಇವತ್ತು ಏನು ಅಧಿಕಾರ ವಹಿಸಿಕೊಂಡವರು ರಾಜ್ಯಾದ್ಯಂತ ಎಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಪ್ರಚಾರ ಐತ್ರಿ? ಯಾರು ನಿಮ್ಮನ್ನ ಪರಿಚಯ ಮಾಡ್ಕೋತಾರ? ಯಾರಿಗೆ ನೀವು ಸಲಾಮ್ ಮಾಡಾಕಾದ್ರೂ ಸಲಾಮದ ಉತ್ತರ ಕೊಡೋದಿಲ್ಲ. ನಿಮ್ಮ ಶಕ್ತಿ ಏನೈತೆ ಅನ್ನೋದು 31 ಜಿಲ್ಲೆಯಲ್ಲಿ
ನೀವು ತೋರಿಸಿಕೊಡೋಕ್ಕೂ ಸಹಿತ ಆಗೋದಿಲ್ಲ. ಯಾರ್ಯಾರನ್ನೋ ಯಮಾರಿಸಿಕೊಂಡು ಯಾರ್ಯಾರನ್ನೋ ವಾಮ ಮಾರ್ಗದಿಂದ ನೀವು ಇವತ್ತು ಅಲ್ಪಸಂಖ್ಯಾತರನ್ನು ತುಳಿತಕ್ಕೊಳಗಾದಂಥ ಜನ ಅವರನ್ನು ಮತ್ತೆ ಏನು ತುಳಿಯಾಕತ್ತೀರಿ? ಅವ್ರು ಇನ್ನು ಬೆಳೆದು ಅವರೇ ತಮ್ಮದೇ ಆದಂಥ ಒಂದು ಜೀವನದಲ್ಲಿ ಒಂದು ರಾಷ್ಟ್ರೀಯ ಸಮಾವೇಶ ಉತ್ತರ ಕರ್ನಾಟಕದಲ್ಲಿ ಇದೇ ಅಲ್ಪಸಂಖ್ಯಾತರ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯ ಸಮಾವೇಶ ಆಗುವುದು, ಅದು ದೇಶಕ್ಕೆ ಒಂದು ಸಂದೇಶ ಹೋಗುವುದು. ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿಗೆ ಏನು ಗೊತ್ತೈತ್ರಿ ಕರ್ನಾಟಕ ಅಲ್ಪಸಂಖ್ಯಾತರ ಗತಿ? ಅಲ್ಪಸಂಖ್ಯಾತರ ಸ್ಥಿತಿಗತಿ ಇದೇ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾದ ಒಂದು ಟ್ವಿಟರ್ ಐತಿ. ಎಲ್ಲರೂ ಆ ಟ್ವಿಟರ್ದಾಗ ಒಂದು ಟೈಪ್ ಮಾಡಿ ಹಾಕ್ರಿ. ಕರ್ನಾಟಕ ರಾಜ್ಯದ ಇಲ್ಲಿ ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಕಾಂಗ್ರೆಸ್ಸಿನ ಕೆಲವರು ಬಲಾಢ್ಯ ವ್ಯಕ್ತಿಗಳು ಅಲ್ಪಸಂಖ್ಯಾತರನ್ನು ತಮಗೆ ಉಪಯೋಗಕ್ಕೆ ಬರುವಂಗೆ ಉಪಯೋಗ ಮಾಡಾಕತ್ತಾರ. ಅವರನ್ನು ಒಂದು ಸೋಪ್ ಅಂತ ತಿಳಿದಾರ. ಅದರ ಸಲುವಾಗಿ ಎಚ್ಚೆತ್ತರಿಪ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತ ಮಹಿಳಾ ಮಣಿಗಳು. ಬೀದರ್ದಾಗ ಅದೇರಿ, ಗುಲ್ಬರ್ಗದಾಗ ಅದೇರಿ, ವಿಜಾಪುರದಾಗ ಅದೇರಿ, ಬಾಗಲಕೋಟದಾಗ ಅದೇರಿ, ಇಳಕಲದಾಗ ಅದೇರಿ, ಇದೇ ಬೆಳಗಾವಿಯಲ್ಲಿದ್ದೀರಿ, ಹಾವೇರಿಯಲ್ಲಿದ್ದೀರಿ, ಮಹಿಳೆಯರದಿರಿ, ಅಲ್ಪಸಂಖ್ಯಾತ ಪುರುಷರದಿರಿ. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಪೂರ್ವಜರನ್ನ ಹಿಡ್ಕೊಂಡು ಇವತ್ತು ನೀವು ನಿಮ್ಮ ಸಿದ್ಧಾಂತವನ್ನು ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೂ ಸಹಿತ ನಿಮಗೆ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಲಿಲ್ಲ. ನಿಮ್ಮ ಹೆಸರು ಸಹಿತ ಕಾಟ ಹೊಡಿತಾರೆ. ಮನೆ ಬಂದು ನಾವು ಮುಂದೆ ಹೋಗ ನೀವು ಮೊದಲಿನ ಅವರು ಸಹಿತ ನೀವು ಹಿಂದೆ ಬೀಳ್ತೀರಿ. ಹಂಗಾದ್ರೆ ಜಾತ್ಯತೀತ ಇದ್ದವರು, ಸರ್ವಧರ್ಮವನ್ನು ಗೌರವಿಸುವಂಥ ಅಲ್ಪಸಂಖ್ಯಾತರು ಇವತ್ತು ಇದೇ ಕಾಂಗ್ರೆಸ್ಸಿಗೆ ಒಂದು ಬುದ್ಧಿ ಕಲಿಸಬೇಕಾದ್ರೆ ನೀವೆಲ್ಲರೂ ಎಚ್ಚೆತ್ತುಕೊಳ್ತೀರಿ. ಎಚ್ಚೆತ್ತುಕೊಂಡ್ರೆ ತೋರಿಸಿಕೊಡ್ರಿ ಬರುವ ಚುನಾವಣೆಯಲ್ಲಿ ಶಕ್ತಿ. ಯಾಕಂದರೆ ನಿಮ್ಮ ನಾಯಕನೇ ನಿಮ್ಮನ್ನು ಯಮಾರ್ಸಕತ್ತಾನ. ನೀವು ಇನ್ನೂ ಎಷ್ಟು ಶೋಷಣೆಗೆ ಒಳಪಡ್ತೀರಿ? ಈ ಚುನಾವಣೆ ಆಗೋ ತನಕ ಕಾಯಿರಿ. ಈ ಚುನಾವಣೆಯಲ್ಲಿ ನೀವು ಅಲ್ಪಸಂಖ್ಯಾತರು ಇವತ್ತು ಒಂದು ಘೋಷಣೆಯೊಂದಿಗೆ ಮತದಾರ ಹತ್ರ ಹೋಗ್ರಿ. ನಾವು ಇವತ್ತು 28 ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾಯವಾಚ ಮನಸ್ಸಿನಿಂದ ಕೊನೆಯ ಬಾರಿ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಮೇಲುಗೈ ಸಾಧಿಸ್ತೀವಿ. ಆ ಸಾಧನೆ ಆದಮೇಲೆ ಸಮಾವೇಶ ಇಡ್ತೀವಿ. ಆ ಸಮಾವೇಶದಲ್ಲಿ ಇದೇ ಅಲ್ಪಸಂಖ್ಯಾತ ನೊಂದ ಸ್ವಾಭಿಮಾನ ಜನರಿಗೆ ಏನು ಹುದ್ದೆ ಕೊಡ್ತೀರಿ ಇವತ್ತು ಹೇಳ್ತೀರಿ? ಎಲ್ಲಿ ಸಿದ್ದರಾಮಯ್ಯ, ಎಲ್ಲಿ ಡಿ ಕೆ ಶಿವಕುಮಾರ್ ನಾನು ಬ್ರದರ್ ಅಂದರು. ಸಿದ್ದರಾಮಯ್ಯ ಈ ಮುಸಲ್ಮಾನರ ಮುಂದಿನ ಜನ್ಮದಲ್ಲಿ ನಾನು ಮುಸಲ್ಮಾನನಾಗಿ ಹುಟ್ಟಬೇಕಂದ್ರು. ಈ ಎಲ್ಲವೂ ಓಳು, ಬರೀ ಓಳು, ಮೋಯೋ ಅಂತಾರೆ. ಗೊತ್ತೈತಿಲ್ರಿ? ಹಂಗಾಗೈತಿ ಪರಿಸ್ಥಿತಿ. ಈಗ ನೀವು ಏನ ಮಾಡಬೇಕು? ನೀವು ಶಕ್ತಿಯುತವಾಗಿ ನಿಮ್ಮ ಶಕ್ತಿ ತೋರಿಸ್ರಿ. ಪ್ರತಿಯೊಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ. ಮಹಿಳಾ ಅಲ್ಪಸಂಖ್ಯಾತದಲ್ಲಿ ಎಷ್ಟೊಂದು ಪರಿಣಿತ ಉನ್ನತ ಪದವಿ ಹೊಂದಿದರೂ ಸಹಿತ ಅವರಿಗೆ ಒಂದು ತೇಪೆ ಹಚ್ಚುವ ಸಲುವಾಗಿ ಒಂದು ನಕಲಿ ಪೋಸ್ಟ್ಗಳನ್ನು ಕೊಟ್ಟು ಅವರಿಗೆ ಅಸಲಿ ಮುಖವಾಡ ಅವರಿಗೆ ಹಾಕಕ್ಕೆ ಹೊಂಟ್ರ. ಒಪ್ಪ್ಯಾರೇನ್ರಿ ಅವರು ಒಪ್ಪೋದಿಲ್ಲ. ಪಕ್ಷಕ್ಕಾಗಿ ದುಡ್ದೇವಿ, ಪಕ್ಷಕ್ಕಾಗಿ ತನ್ನ ಶಕ್ತಿಯನ್ನು ವಿರಮಿಸಿದ್ವಿ, ಪ್ರತಿ ಮೀಟಿಂಗ್ಗಳಿಗೆ ಹಾಜರಾಗಿದ್ದೀವಿ. ಎಷ್ಟೋ ಅಡೆತಡೆಗಳು ಬಂದರು, ಎಷ್ಟೋ ಮತಾಂಧರು ನಮ್ಮ ಮೇಲೆ ಹಲ್ಲೆ ಅಟ್ಯಾಕ್ಗಳನ್ನು ಮಾಡಿದರೂ ಸಹಿತ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗಲಿಲ್ಲ ಅನ್ನೋ ಮಹಿಳಾ ಮಣಿಗಳು ಇವತ್ತು ಮನಿ ಹಿಡ್ದಾರ. ಅವರು ಮನಿ ಹಿಡ್ದಾರಂದ್ರೆ ಅವ್ರು ಶಾಪ್ ಹತ್ತೋದ್ರಿ ನಿಮಗೆ. ಮಹಿಳೆಯರನ್ನು ಇವತ್ತು ನೀವು ಕನಿಷ್ಠ ಉತ್ತರ ಕರ್ನಾಟಕದಿಂದ 10 ರಿಂದ 15 ಮಹಿಳೆಯರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕಾಗಿತ್ತು. ಇದೇ ಬರುವ ಜೂನ್ದಲ್ಲಿ ಉತ್ತರ ಕರ್ನಾಟಕಕ್ಕೆ 4 MLC ಕೊಡಲಿಲ್ಲ. ಇನ್ನರ ಅದ್ದ ಅಂತ ಶುರುವಾಗೋದ್ರಿ. ಆ ಸ್ವಾಭಿಮಾನ ಜನ ಬಂದು ಹೇಳ್ತಾರೆ ನನಗೆ ಪಾಪ ತಮ್ಮ ನೋವನ್ನು. ಕಾಕ 40-50 ವರ್ಷದಿಂದ ಕಾಂಗ್ರೆಸ್ ಪಕ್ಷದಾಗಿ ಜೀವನವನ್ನು ಸಂಶಿದನು ಕಾಕ, ನಮಗೆ ಯಾವುದೂ ಏನೂ ಕೊಡಾಕ ತಯಾರಿಲ್ಲೋ ಕಾಕ. ನಿನ್ನ ಗಟ್ಟಿ ದಣಿಯಿಂದ ಈ ದಪ್ಪ ಚರ್ಮದ ನಾಯಕರನ್ನು ಎಚ್ಚರಿಸುವಂತಾರ. ಇದೇ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅನೇಕರು ಇವತ್ತು ಈ MLC ಮತ್ತು ನಿಗಮ ಮಂಡಳಿ ಸ್ಥಾನದಿಂದ ಮಹಿಳೆಯರು ಮುಸ್ಲಿಮರು, ಪುರುಷ ಮುಸ್ಲಿಮರು ವಂಚಿತರಾಗಿದ್ದಾರೆ. ಅವರ ಶಾಪ ಮಾತ್ರ ನಿಮಗೆ ಹತ್ತುವುದ? ನೀವೇನು ಈಗ ಅಧಿಕಾರ ವಹಿಸಿಕೊಂಡು ಹೆಸರಿಗೆ ಏನು MLC ಆಗಿದ್ದೀರಿ, ನಿಮ್ಮ ಹಿಂದೆ 4 ಹೋಟ ಸಹಿತಿಲ್ಲ. ನೀವು ಬರೇ ಇವ್ರ ಹತ್ರ ಪೋಸ್ ಕೊಡುವುದಷ್ಟ. ಆದ್ರೆ ನಿಮ್ಮ ಕಾಲ ಕೊನೆದ್ದು. ಇನ್ನು ಉತ್ತರ ದಿಕ್ಕಿನಿಂದ ಬರ್ತಾರ
ಇನ್ನು ದಿಕ್ಕಿಲ್ಲದೆ ನೀವು ಓಡ್ತೀರಿ. ಅವರೇ ನಿಜವಾದ ಸ್ವಾಭಿಮಾನ ಕಾಂಗ್ರೆಸ್ಸಿಗರು. ಇನ್ನು ಕೆಲವೇ ದಿನಗಳಲ್ಲಿ ಅಖಾಡಕ್ಕೆ ಬರ್ತಾರ, ಕಾದು ನೋಡ್ತೀರಿ. ಹಾಗಾದ್ರೆ ಈ ಅಲ್ಪಸಂಖ್ಯಾತ ಮಹಿಳಾ ಮಣಿಗಳು, ಅಲ್ಪಸಂಖ್ಯಾತ ಪುರುಷರು, ನೀವು ಪಕ್ಷಕ್ಕಾಗಿ ತ್ಯಾಗ ಮನೋಭಾವನೆಯಿಂದ ನೀವು ದುಡ್ದಿದ್ದೀರಿ. ನೀವಿನ್ನು ಮನೆಯಲ್ಲಿ ಕೂಡಬೇಡ್ರಿ. ನಿಮ್ಮ ಶಕ್ತಿ ಲೋಕಸಭಾದಾಗ ತೋರಿಸಿ ಮತ್ತೆ ಈ ಪಕ್ಷಕ್ಕೆ ನೀವು ತನುಮನ ಧನದಿಂದ ಸಹಾಯ ಮಾಡಿ ಅಂಕಿ ಸಂಖ್ಯೆಯನ್ನು 20ರಿಂದ 25ಕ್ಕೆ ಮುಟ್ಟಿಸ್ರಿ. ಮುಂದಿಂದ ಹೋರಾಟ ಮಾಡೋ ಸಲುವಾಗಿ ನನ್ನ ಜೊತೆ ಕೈ ಜೋಡಿಸ್ರಿ. ಆವಾಗ ಇವ್ರನ್ನ ದಿಕ್ಕು ತಪ್ಪಿಸೋ ಹಂಗೆ ಆಟ ಆಡೋಣ್ರಿ. ಎಷ್ಟು ಜನ ನನ್ನ ಜೊತೆ ಆಟ ಆಡಕ್ಕೆ ಬರ್ತೀರಿ? ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ, ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ನೀವು ಎಷ್ಟೊಂದು ತೊಂದರೆಗೊಳಗಾಗಿದ್ದೀರಿ. ನೀವು ಎಷ್ಟೊಂದು ಪಕ್ಷಕ್ಕಾಗಿ ಖರ್ಚು ಮಾಡಿದಿರಿ, ಎಷ್ಟೊಂದು ಪಕ್ಷಕ್ಕಾಗಿ ಪೋಸ್ಟರ್ಗಳನ್ನ ಹಚ್ಚಿದಿರಿ, ಎಷ್ಟೊಂದು ಪಕ್ಷಕ್ಕಾಗಿ ಗಾಡಿ ಘೋಡಗಳನ್ನು ತೆಗೆದುಕೊಂಡು ಹೋಗಿ ಸತ್ಕಾರ ಸಮಾರಂಭಗಳನ್ನು ಮಾಡಿ ಅವರಿಗೆ ಊಟ ಉಪಚಾರ ಮಾಡಿದಿರಿ. ಅದೇ ದಕ್ಷಿಣದವರು ಉತ್ತರ ಕರ್ನಾಟಕಕ್ಕೆ ಬಂದಾಗ, ಇಲ್ಲಿ ಬಂದುವಾಗ ಅವ್ರ ಮನೆಗಳಿಗೆ ನೀವು ಹೋಗೋಗಿ ಅವರಿಗೆ ಶಾಲು, ಹಾರು, ತುರಾಯಿ, ಶೇವಿನ ಹಾರ ಹಾಕಿ ಹೂವು ಹಾರಿಸ್ತೀರಿ. ನೀವು ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕ ಒಮ್ಮೆರೆ ಹೋದ್ರೆ ನಿಮಗೊಂದು ಹೂವು ಕೊಡ್ತಾರೇನ್ರಿ? ಅವ್ರು ಕೊಡೋದಿಲ್ಲ, ನಿಮ್ಮನ್ನು ಉಪಯೋಗ ಮಾಡ್ಕೊಳಕತ್ತಾರ. ಅದಕ್ಕೆ ಈಗರೇ ಎಚ್ಚರ ವಹಿಸ್ರಿ. ವೇದಿಕೆ ತಯಾರಾಗೈತಿ, ಕಾವಾಗೈತಿ ಕಣ. ಇನ್ನು ಶಕ್ತಿ ತೋರಿಸ್ರ ಬಲಿಷ್ಠರಾಗ್ತೀರಿ. ಇಲ್ದಿದ್ರ ನಿಮ್ಮ ಗಾಡಿ ನೀವು ಹೊಡಿರಿ, ನಮ್ಮ ಗಾಡಿ ನಾವು ಹೊಡಿತೀವಿ. ಎಷ್ಟು ಜನ ಈ ಅಭಿಯಾನದಾಗ ಕುಡ್ಕೋತೀರಿ ಅನ್ನೋದು ಕಾದು ನೋಡ್ತಾನೆ ಜವಾರಿ ಕಾಕ. ಯೂಟ್ಯೂಬ್ದಾಗ ಬಟನ್ ಹೊಡಿರಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಒಂದೇ, ನಂಬರ್ 1 ಯೂಟ್ಯೂಬ್ ಚಾನಲ್ ಜವಾರಿ ಕಾಕ. ಮತ್ತೊಂದು ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.